ಸಾರಿ ಗೈಸ್, ಸಾರಿ ಸೆಂಟ್ರಲ್ ಡಿಸ್ಟರ್ಬ್ ಮಾಡಿದ್ದಕ್ಕೆ. ನಾನು ಇವತ್ತು ನಿಮಗೆ ಏನಕ್ಕೆ ಡಿಸ್ಟರ್ಬ್ ಮಾಡಿದೆ ಗೊತ್ತಾ? ಆ್ಯಕ್ಚುಲಿ ನಾನು ಇವತ್ತು ನಿಮ್ಗೆಲ್ಲರಿಗೂ ಒಂದು ಕ್ವಶನ್ ಕೇಳಬೇಕಿತ್ತು. ಆ ಕ್ವಶನ್ ಬಂದ್ಬಿಟ್ಟು ನಿಮ್ಮ ಫ್ಯೂಚರ್ದು ಮತ್ತು ಪ್ಲೇಸ್ಮೆಂಟ್ ರಿಲೇಟೆಡ್ ಆಗಿರುತ್ತೆ. ಆ್ಯಂಡ್ ನೀವೇನಾದರೂ ಆ ಕ್ವಶನ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ರಿ ಅಂತ ಅಂದರೆ ನೀವು ಫುಲ್ ಕಂಪ್ನಿ ಪ್ಲೇಸ್ಮೆಂಟಿಗೆ ಪ್ರಿಪೇರ್ ಆಗಿದ್ರೆ ನೀವು ಹೋಗ್ಬಿಟ್ಟು ಡೈರೆಕ್ಟಾಗಿ ಇಂಟರ್ವ್ಯೂ ಕೊಡ್ಬೋದು. ಆ್ಯಂಡ್ ನೀವೇನಾದರೂ ಆ ಕ್ವಶನ್ಗೆ ಆನ್ಸರ್ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ಬೇಸಿಕಲಿ ಕ್ವಶನ್ ಏನಪ್ಪ ಅಂದರೆ, ಬರೀ DSA ಕಲಿತ್ರೆ ಕಂಪ್ನಿಯಲ್ಲಿ ಜಾಬ್ ಸಿಗುತ್ತಾ? ನಿಮ್ಗೇನಾದರೂ ಇದಕ್ಕೆ ಆನ್ಸರ್ ಗೊತ್ತಿರೋ ಕಮೆಂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ಬೇಗ ಆನ್ಸರ್ ಮಾಡಿ. ಇಲ್ಲ ಅಂದರೆ ನಾನು ಇವಾಗ ಹೇಳೋದನ್ನ ಕೇಳಿ. ಅಕಾರ್ಡಿಂಗ್ ಟು ಮೀ, ಬರೀ DSA ಏನಾದ್ರು ನೀವು ಕಲ್ತ್ರಿ ಅಂತ ಅಂದರೆ ಕಂಪ್ನಿಯಲ್ಲಿ ಜಾಬ್ ಸಿಗಲ್ಲ. ಯಾಕೆ ಗೊತ್ತಾ? ಕಂಪ್ನೀಸಲ್ಲಿ ಬೇಸಿಕಲಿ 2 ಟೈಪ್ಸ್ ಆಫ್ ಕಂಪ್ನೀಸ್ ಬರುತ್ತೆ. ಒಂದು ಪ್ರಾಡಕ್ಟ್ ಬೇಸು ಆ್ಯಂಡ್ ಒಂದು ಸರ್ವಿಸ್ ಬೇಸು. ಪ್ರಾಡಕ್ಟ್ ಬೇಸ್ ಕಂಪ್ನೀಸ್ ಅಂದರೆ ಯಾವುದೇ ಗೊತ್ತಾ? ಮೈಕ್ರೋಸಾಫ್ಟ್, ಅಮೆಝಾನ್, ಗೂಗಲ್ ಎಲ್ಲ ಇದೆಯಲ್ಲ ಇದು. ಆ್ಯಂಡ್ ಸರ್ವಿಸ್ ಬೇಸ್ ಕಂಪ್ನೀಸ್ ಅಂದರೆ ಯಾವ್ದು ಗೊತ್ತಾ? ಈ ಇನ್ಫೋಸಿಸು, ವಿಪ್ರೋ. ಈ 2 ಟೈಪ್ ಆಫ್ ಕಂಪ್ನೀಸಲ್ಲಿ ಹೈರಿಂಗ್ ಪ್ರೊಸೆಸ್ಸು ಡಿಫ್ರೆಂಟ್ ಆಗಿರುತ್ತೆ. ಈ ಸರ್ವಿಸ್ ಬೇಸ್ ಕಂಪ್ನೀಸ್ ಏನಿದೆಯಲ್ಲ ಇವರು ಜಾಸ್ತಿ ಆಪ್ಟಿಟ್ಯೂಡ್ ಮೇಲೆ ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತಾರೆ ಆ್ಯಂಡ್ DSA ಮೇಲೆ ಸ್ವಲ್ಪ ಕಮ್ಮಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಆ್ಯಂಡ್ ಈ ಪ್ರಾಡಕ್ಟ್ ಬೇಸ್ ಕಂಪ್ನಿ ಏನಿದೆಯಲ್ಲ ಇವರಂತೂ ಆಪ್ಟಿಟ್ಯೂಡ್ನ ಕೇಳೋದೇ ಇಲ್ಲ, ಬರೀ DSA ಮೇಲೆ ಫೋಕಸ್ ಮಾಡ್ತಾರೆ. ಸೊ ಇದರಿಂದ ಬೇಸಿಕಲಿ ನಿಮಗೆ ಏನು ಅರ್ಥ ಆಯಿತು? 2 ಟೈಪ್ ಆಫ್ ಕಂಪ್ನೀಸ್ಗೆ ಬೇಸಿಕಲಿ DSA ಬೇಕೇ ಬೇಕು. ಬಟ್ ಪ್ರಾಡಕ್ಟ್ ಬೇಸ್ ಕಂಪ್ನಿಗೆ ಜಾಸ್ತಿ ಬೇಕು ಆ್ಯಂಡ್ ಸರ್ವಿಸ್ ಬೇಸ್ ಕಂಪ್ನಿಗೆ ಕಮ್ಮಿ ಬೇಕು. ಆ್ಯಂಡ್ DSA ಕಲಿಯೋದ್ರ ಜೊತೆನೆ ವೆಬ್ ಡೆವಲಪ್ಮೆಂಟ್ ಅನ್ನೋ ಒಂದು ಎಕ್ಸ್ಟ್ರಾ ಸ್ಕಿಲ್ ಬರುತ್ತೆ, ಅದನ್ನು ಕಲ್ತ್ಕೊಳ್ಳಿ. ವೆಬ್ ಡೆವಲಪ್ಮೆಂಟ್ನ ಏನಕ್ಕೆ ಕಲೀರಿ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನೀವೇನಾದರೂ ಪ್ರಾಜೆಕ್ಟ್ನ ಬಿಲ್ಡ್ ಮಾಡಬೇಕಂದ್ರೆ ಇಲ್ಲ ವೆಬ್ ಡೆವಲಪ್ಮೆಂಟು ಇಲ್ಲ ಆ್ಯಪ್ ಡೆವಲಪ್ಮೆಂಟ್ ಕಲಿಬೇಕು. ಆ್ಯಪ್ ಡೆವಲಪ್ಮೆಂಟ್ ಕಲಿಬೇಕಂದ್ರೆ ಟೈಮ್ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ. ಸೊ ಅದಕ್ಕೆ ವೆಬ್ ಡೆವಲಪ್ಮೆಂಟ್ನ ಕಲೀರಿ, ಅದನ್ನು ಕಲ್ತ್ಬಿಟ್ಟು ಪ್ರಾಜೆಕ್ಟ್ನ ಬಿಲ್ಡ್ ಮಾಡಿ ಆ್ಯಂಡ್ ಆ ಪ್ರಾಜೆಕ್ಟ್ನ ರೆಸ್ಯೂಮೇಲಿ ಮೆನ್ಷನ್ ಮಾಡಿ. ಆ್ಯಂಡ್ ಇವಾಗ ನೀವು ಯೋಚನೆ ಮಾಡಿ, ನೀವು ಯಾವ ಟೈಪ್ ಆಫ್ ಕಂಪ್ನಿನ ಟಾರ್ಗೆಟ್ ಮಾಡಬೇಕಂತ, ಪ್ರಾಡಕ್ಟ್ ಬೇಸ ಅಥವಾ ಸರ್ವಿಸ್ ಬೇಸ ಅಂತ. ಇವೆರಡು ಟೈಪಲ್ಲಿ ಯಾವ್ದು ಬೇಕಂತ ಚೂಸ್ ಮಾಡ್ಕೊಬಿಟ್ಟು ಸೊ ಅದಕ್ಕೆ ಮಾತ್ರ ಪ್ರಿಪೇರ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿ. ನಾನು ಈ ಕಂಪ್ನಿನೂ ತಗೋತೀನಿ ಆ ಕಂಪ್ನಿನೂ ತಗೋತೀನಿ ಅಂತ ನೀವೇನಾದರೂ ಹೋದ್ರಿ ಅಂದರೆ ಈ ಕಡೆ ಅದು ಸಿಗಲ್ಲ, ಈ ಕಡೆ ಇದು ಸಿಗಲ್ಲ. ಸೊ ಅದಕ್ಕೆ ಯಾವ್ದು ಬೇಕಂತ ಯಾವ್ದಾದ್ರು ಒಂದು ಚೂಸ್ ಮಾಡಿಬಿಟ್ಟು ಅದ್ರ ಮೇಲೆ ಕ್ಲೀನಾಗಿ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಆ್ಯಂಡ್ ಈ ಪ್ಲೇಸ್ಮೆಂಟ್ ಸೀರೀಸ್ದು ಫುಲ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ. ಲಿಂಕ್ ಬೇಕು ಅಂದರೆ ಯೂಟ್ಯೂಬ್ ಅಂತ ಕಮೆಂಟ್ ಮಾಡಿ, ನಿಮ್ಗೆ ಲಿಂಕ್ DM ಮಾಡ್ತೀನಿ. ಆ್ಯಂಡ್ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ.